ನಮ್ಮ ಬಾತುಕೋಳಿಗಳು ಏನೇನು ತುಂಟಾಟ ಮಾಡ್ತವೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ. ಅಂದರೆ ಫಾರಮ್ಗಳು ಏನಪ್ಪ ಅಂತಂದರೆ ಫಾರಮ್ಗಳಲ್ಲಿ ಕೋಳಿಗಳಾಗಲಿ ಪ್ರಾಣಿಗಳ ಸಾಕುರೆ ಸಾಕಾಗೋದಿಲ್ಲ. ಈಗ ಅಲ್ಲಿ ನೋಡ್ರಿ, ಇದು ಆಲೆ ಮೇದಿ ಇಷ್ಟೊತ್ತು ಕಂಡ ನೀರೊಳಗಡೆ ಆಟ ಆಡದೆ. ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ, ನೀರೊಳಗಡೆ ಆಟ ಆಡ್ಬಿಟ್ಟದೆ. ಈಗ ಆಲೆ 10 ನಿಮಿಷ ಹೋಯ್ತು, 10 ನಿಮಿಷ ಮೇಯ್ಕತ್ತು, ಆಲೆ ನೀರೊಳಗಡೆ ಬನ್ನಿ ಅಷ್ಟೇ. ಅಂದರೆ ಬಾತುಕೋಳಿಗಳು ತುಂಟಾಟ. ಅಂದರೆ ಕೋಳಿಗಳಾಗಲಿ ಫಾರಮ್ ಬಾತುಕೋಳಿಗಳಾಗಲಿ ಇಲ್ಲ ಬಾತುಕೋಳಿಗಳಾಗಲಿ ಸಾಕ್ಬಿಟ್ರೆ ಸಾಕಾಗೋದಿಲ್ಲ. ಅಲ್ಲಿ ಒಂದಷ್ಟು ಎಂಜಾಯ್ಮೆಂಟ್ಸು ಮತ್ತು ಅದರಲ್ಲಿ ಹೊಸಿ ತೃಪ್ತಿ ಇರ್ತದೆ. ಅಂದರೆ ನಿಮ್ಗೆ ತುಂಬ ಜನ ಪ್ರಾಣಿಗಳು ಸಾಕಿರೋರು ಗೊತ್ತಿರುತ್ತೆ ಅದ್ರ ಬಗ್ಗೆ. ಅಂತಂದರೆ ಎಷ್ಟೋ ಜನ ಎಷ್ಟೆಷ್ಟೋ ಪ್ರಾಣಿಗಳನ್ನ ಹಚ್ಕೊಬಿಟ್ಟಿರ್ತಾರೆ. ಆ ಥರದ್ರಲ್ಲಿ ಈಗ ನಮ್ಮ ಫಾರಮ್ಗಳಲ್ಲಿ ನೋಡ್ತಾ ಇರ್ಬೋದು. ಈಗ ಬಾತುಕೋಳಿಗಳಲ್ಲಿ ಇವೆರಡು ಬಾತುಕೋಳಿಗಳೀಗ ಮೈಯೆಲ್ಲ ಕ್ಲೀನ್ ಮಾಡ್ಕೊತು, ಮೈಯೆಲ್ಲ ನೀರೊಳಗಡೆ ಹೆಚ್ಕೊಂಡೋಗಿತ್ತು. ಇಲ್ಲೆಲ್ಲ ಗಲೀಜಾಗಿದ್ದೆಲ್ಲ ಕ್ಲೀನ್ ಮಾಡ್ಕೊತು. ನೋಡ್ರಿ ಅಲ್ಲಿ ತುಪ್ಪಡು ತವಿಂದನೂ ಒಂದೇ ಒಂದು ಸ್ವಲ್ಪ ಗಲೀಜಾಗಿರೋ ತುಪ್ಪಡನೂ ಕಿತ್ತಾಕ್ಬಿಡ್ತವೆ. ಅಷ್ಟು ಇದು ಅಂತಂದ್ರೆ ಅಲ್ಲಿ ಕಾಣಿಸ್ತಾವೆ ನೋಡ್ರಿ. ಈಗ ತುಪ್ಪಡಗಳು ಕಿತ್ತಾಕಿರೋದು ಇವು ತುಪ್ಪಡಗಳಿವು. ಅಂತಂದರೆ ಮೇಲಲ್ಲಿರೋದು ಮೈಯಲ್ಲಿರುತ್ತಲ್ಲ ಕೂದಲುಗಳು, ಅದೆಲ್ಲ ಕಿತ್ತಾಕಿರುವಂಥದ್ದು. ತುಪ್ಪಡ ಕಿತ್ತಾಕೋದ್ರಿಂದ ಪ್ರತಿ ಒಂದರಲ್ಲೂ ಬಾತುಕೋಳಿಗಳು ಫುಲ್ಲು ನೀಟ್ನೆಸ್ ಆಗಿರಬೇಕು. ಅವು ಮಾತ್ರ ಗಲೀಜು ಮಾಡಿದ್ರು ಅವಷ್ಟು ನೀಟಾಗಿರ್ಬೇಕು. ಅಂತಂದರೆ ಇವಾಗ ಏನಾರು ನೀರು ಮಾಡಲಿಲ್ಲ ಅಂತಂದರೆ, ಇವಾಗ ಡ್ರಿಂಕರ್ ಫಿಲ್ಟರಲ್ಲಿ ಇಟ್ಟಿದ್ದೀವಲ್ಲ, ಅಂತಂದರೆ ಇಲ್ಲಿ ಕೋಳಿಗೆ ಜೇನುತುಳಿನ ಔಷಧಿ ಹಾಕ್ಬಿಟ್ಟು ಮಡಗಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟು ಹೊರಟೋಯ್ತವೆ. ಈಗ ಅವು ಮಾತ್ರ ಅಲ್ಲಿ ನೋಡ್ರಿ ಎಷ್ಟು ನೀಟಾಗಿರ್ಬೇಕು ಅಂದ್ಬಿಟ್ಟು ಎಷ್ಟು ನೀಟಾಗಿದ್ದಾವೆ. ಅಂತಂದ್ರೆ ಒಂದೇ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಕೋತಾಯಿದ್ದಾವೆ ಮೈನ. ಅಷ್ಟು ನೀಟಾಗಿರಲೇಬೇಕು ಅವು. ನೀಟಾಗಿಲ್ಲ ಅಂತಂದರೆ ಅವು ಬಾತುಕೋಳಿ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಆ ರೇಂಜಿಗೆ ನೀಟಾಗಿರ್ತವೆ. ಅಂತಂದರೆ ನಮ್ಮ ಫಾರಮಲ್ಲಿ ಒಂದು ಬಾತುಕೋಳಿನೂ ಗಲೀಜಾಗಿಬಿಟ್ಕೊಳ್ಳೋದಿಲ್ಲ ಮೈನ. ಅಂತಂದ್ರೆ ಅವು ಯಾವಾಗಲೂ ನೀರೊಳಗೆ ಹೋಗೋ ಅಜ್ಜು, ಮೈ ನೀರೊಳಗೆ ಹೋಗೋ ಅಜ್ಜು, ನೀಟಾಗಿರಲಿ ಅಷ್ಟೇ. ಈಗೆಲ್ಲ ಮೈಯೆಲ್ಲ ಕ್ಲೀನ್ ಆಯಿತು. ಇನ್ನೊಂದು ರೆಕ್ಕೆ ಬಡಿ. ಇವಾಗಲೇ ಇನ್ನೊಂದು 10 ನಿಮಿಷ ಮೇಯ್ತವೆ. 10 ನಿಮಿಷ ಮೇಯ್ದಾದ್ಮೇಲೆ ತಿರ್ಗಾ ಅಲ್ಲೇ ನೀರಿಗೆ ಬರೋದೆ. ಈಗ ಅಲ್ಲಿ ಮೇಯ್ತಾ ಇದೆ ನೋಡ್ರಿ, ಅಲ್ಲಿ ವೈಟ್ ಬಾತುಕೋಳಿಗಳು ಅಲ್ಲಿ ಮೇಯ್ತಾ ಇರೋದು ಅಲ್ಲಿಯ. ಇನ್ನು 5 ನಿಮಿಷ ಅಷ್ಟೇ, ಇನ್ನೇನು ನೀರು ಬಂದ್ಬಿಡುತ್ತೆ. ಇದು ಮೇಯಕ್ಕೆ ಹೋಯ್ತಾಯ್ತು ಇವಾಗ. ಅಂತಂದ್ರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಎಲ್ಲ ಇಲ್ಲಿ ರೆಕ್ಕೆ ಬಡಿತಾ ಇರೋದು. ಈಗ ಇನ್ನೊಂದು 10 ನಿಮಿಷ ಮೇಯೋದೆಷ್ಟು ಅಷ್ಟೇ. ಮೇಯ್ದ್ಬಿಟ್ಟು ಅಚ್ಚುಕಟ್ಟಾಗಿ ಬಂದ್ಬಿಟ್ಟು ತಿರ್ಗಾ ನೀರೊಳಗೆ ಮೈ ಎಜ್ಜೋದು. ಇದು ಇನ್ನೂ ಮೈನೇ ಕ್ಲೀನ್ ಮಾಡ್ಕೊತೈತೆ. ಅಂತಂದರೆ ಮೈ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಬರೋದು. ಈಗ ಅದು ಇನ್ನೇನು ಅರ್ಧ ಹೊಟ್ಟೆ ತುಂಬಿಸ್ಕೊಂಡೈತೆ. ನಾಡು ಬಾತುಕೋಳಿಗಳಿಗೇನು ಅಷ್ಟು ನೀರು ತಗೊಳ್ಳೋದ ಅನ್ಕೋತೀನಿ. ಅಂತಂದರೆ ನಾಡು ಬಾತುಕೋಳಿಗಳು ಜಾಸ್ತಿ ನೀರು ಇಷ್ಟಪಡೋದಿಲ್ಲ. ಯಾಕಂದರೆ ಹೋಗ್ಬಿಟ್ಟು ಮೇಯ್ತಾ ಇರೋದೆ. ಹೋಗಲ್ಲಿ ಮೇಯ್ತಾ ಅದು ನಾಡು ಬಾತುಕೋಳಿಗಳು ಬ್ಲ್ಯಾಕ್ ಕಲರ್ ಇರೋದು.